ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ರೆಡಿ ಆಗಿದ್ದೀನಿ. ಈಗ ಟೈಮ್ 10:52. ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂದರೆ ಹಬ್ಬದ ಸ್ಯಾರಿ ಶಾಪಿಂಗ್ ಜೊತೆಗೆ ಪಾಪುಗೆ ಸ್ವಲ್ಪ ಬಟ್ಟೆ ತರಬೇಕಿತ್ತು. ಅದಕ್ಕೆ ಹೊರಡ್ತಾ ಇದ್ದೀವಿ ನಾನು ಚೇತನ್. ಇವಾಗ ಪಾಪು ಸ್ನಾನ ಆಯಿತು, ಮಲ್ಕೊತ ಇದ್ದಾಳೆ. ಅಮ್ಮ ಮಲಗಿಸ್ತಾ ಇದ್ದಾರೆ. ಇವಾಗ ಹೊರಡಬೇಕು, ಟೈಮ್ ಆಗೋಗಿದೆ, ಬೇಗ ಬರಬೇಕು ರಿಟರ್ನ್. ಸೊ ಇವಾಗ ಹೊರಡ್ತೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೇ ಎಲ್ಲ ಹೇಗೆ ಹೋಗುತ್ತೆ, ಈ ವಿಡಿಯೋ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ. ತುಂಬ ಅಪ್ಡೇಟ್ಸ್ ಇದೆ, ಹೇಳ್ತೀನಿ. ಸದ್ಯಕ್ಕೆ ಈಗ ಹೊರಡಬೇಕು, ಟೈಮ್ ಆಗಿದೆ, ಹೊರಡೋಣ. ಮೇನ್ ಇವಾಗ ಹೋಗ್ತಾ ಇರೋದೆ ಹಬ್ಬದ ಶಾಪಿಂಗ್ ಜೊತೆಗೆ ಪಾಪುಗೆ ಬಟ್ಟೆ ತರಬೇಕು. ಅದಕ್ಕೆ ಹೊರಡೋಣ ಬನ್ನಿ. ಇವಾಗ ಹೊರಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವಿಬ್ಬರಾಗಿರೋದ್ರಿಂದ ಬೈಕಲ್ಲಿ ಹೋಗ್ತಾಯಿದ್ದೀವಿ. ಆಗ ನೋಡೋಣ. ಜೊತೆಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆಲ್. ಇವಾಗ ಶ್ರೇಯಸ್ಸು ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ಬಂದ. ಅದು 4 months ಕಂಪ್ಲೀಟ್ ಆಗುತ್ತೆ ಇವತ್ತಿಗೆ. ಸೊ ನಾನೇನು ಮಂತ್ಲಿ ಅಂತ ಎಲ್ಲ ಏನು ಮಾಡ್ತಾಯಿಲ್ಲ. ಸದ್ಯಕ್ಕೆ ಇವಾಗ ನೋಡಬೇಕು. ಫಸ್ಟ್ ನಾವು ಹೋಗಿದ್ದು ಮಲ್ಲೇಶ್ವರಮಲ್ಲಿ ನಮ್ಮ ಗರ್ಲ್ಸ್ ಕಲೆಕ್ಷನ್ ಅನ್ನೋ ಕ್ಲಾತ್ ಶಾಪಿಗೆ. ಅಲ್ಲಿ ಪಾಪುದು ಡ್ರೆಸ್ ನೋಡೋಕ್ಕೆ ಅಂತ ಫಸ್ಟ್ ನಾವು ಹೋಗಿದ್ದು. ತುಂಬ ಡ್ರೆಸ್ ನೋಡಿದೆ, ಕಲೆಕ್ಷನ್ಸು ತುಂಬ ಚೆನ್ನಾಗಿತ್ತು. ಕನ್ಫ್ಯೂಷನ್ನು ನನಗೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ. ಅದರಲ್ಲೂ ಅವಳಿಗೆ ಪರ್ಫೆಕ್ಟ್ ಸೈಜ್ ಕೂಡ ಹುಡುಕ್ತಿದ್ದೆ. ಫೈನಲಿ ತುಂಬ ಹುಡುಕಿ 3 ಡ್ರೆಸ್ಸಸ್ ತೊಗೊಂಡೆ. ಆ್ಯಂಡ್ ಪ್ರೈಸ್ ಕೂಡ ಓಕೆ ಅನ್ನಿಸ್ತು. ಬಟ್ ತುಂಬ ಚೆನ್ನಾಗಿದೆ. ಯಾವ್ದ್ಯಾವ್ದು ಡ್ರೆಸ್ ತೊಗೊಂಡೆ ಅಂತ ನಾನು ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನನಗೆ ಗಿಣ್ಣು ಅಂದರೆ ತುಂಬ ಇಷ್ಟ. ಮಲ್ಲೇಶ್ವರಮಲ್ಲಿ ಈ ಒಂದು ಪ್ಲೇಸಲ್ಲಿ ಗಿಣ್ಣ ಮಾರ್ತಾರೆ. ಇಲ್ಲಿ 2 ಥರ ಇರುತ್ತೆ, ಒಂದು ಸಕ್ಕರೆದು ಬೆಲ್ಲದ್ದು. ಅದನ್ನು ಕೂಡ ತಗೊಂಡು ನಾವು ಮನೆ ಕಡೆ ಬಂದ್ವಿ. ಮಲ್ಲೇಶ್ವರಂಗೆ ಹೋಗಿ ಬಂದಮೇಲೆ ನಾನು ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಬಿಕಾಸ್ ನಾನು ಟಯರ್ಡ್ ಆಗಿತ್ತು, ಜೊತೆಗೆ ಹೆಡ್ಏಕ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ವಿಡಿಯೋ ಏನೂ ಮಾಡಿಲ್ಲ. ಬಟ್ ಚೇತನು ಶ್ರೇಯಸ್ಸು ಹೊರಗಡೆ ಹೋಗಿದ್ರು. ಅವರು ಒಂದಷ್ಟು ವಿಡಿಯೋ ಕ್ಲಿಪ್ಸ್ ತೊಗೊಂಡು ಬಂದಿದ್ದಾರೆ, ಎಲ್ಲೆಲ್ಲಿ ಹೋಗಿದ್ರು ಏನೋ ಎಲ್ಲ ಅಂತ. ಈಗ ಅದನ್ನು ಆ್ಯಡ್ ಮಾಡ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು. ಎಲ್ಲೆಲ್ಲಿ ಹೋಗಿದ್ರು ಅಂದರೆ ಏನೋ ಅಲ್ಲಿ ಆ್ಯಕ್ಚುಲಿ ಶ್ರೇಯಸ್ ಮತ್ತು ಚೇತನ್ ಇಬ್ಬರೂ ನನ್ನ ನಾದಿನಿ 2ನೇ ಅವರು ಅಂದರೆ ಚೇತನ್ ತಂಗಿ ಅವ್ರ ಮನೆಗೆ ಹೋಗಿದ್ರು. ಆನ್ ದ ವೇ ಎಲ್ಲ ನಾಟಕ ಎಲ್ಲ ನಡೀತಿತ್ತಂತೆ. ಸೊ ಅಲ್ಲೆಲ್ಲ ಹೋಗಿದ್ದಾರೆ. ಸೊ ಅಲ್ಲೆಲ್ಲ ಅವ್ರದ್ದು ಎಲ್ಲೆಲ್ಲಿ ಹೋಗಿದ್ರು, ಏನೇನು ಮಾಡಿದ್ರು ಅಂತ ಎಲ್ಲ ವೀಡಿಯೋಸ್ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅದನ್ನು ಇವಾಗ ನಾನು ಆ್ಯಡ್ ಮಾಡ್ತೀನಿ, ಅದನ್ನು ನೋಡಿ. ಫಸ್ಟ್ ಅದಕ್ಕಿಂತ ಮುಂಚೆ ಮಲ್ಲೇಶ್ವರಂಗೆ ಹೋಗಿದೆ ಅಲ್ವ. ಸೊ ಏನೇನು ತಂದೆ ಅಂತ ನಿಮ್ಮ ಜೊತೆ ಈಗ ಕ್ವಿಕ್ಕಾಗಿ ಶೇರ್ ಮಾಡಿಬಿಡ್ತೀನಿ. ಶೇರ್ ಮಾಡಿ ಅದಾದಮೇಲೆ ಚೇತನ ಅವರು ವಿಡಿಯೋ ತಗೊಂಡು ಏನೇನು ತಗೊಂಡ್ಬಂದಿದ್ದಾರಲ್ವ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ. ಫಸ್ಟು ಪಾಪು ಬಟ್ಟೆ ತೋರಿಸ್ಬಿಡ್ತೀನಿ. ನಾವು ಹೋಗಿದ್ದು ನಮ್ಮ ಗರ್ಲ್ಸ್ ಕಲೆಕ್ಷನ್ ಅಂತ 8th ಕ್ರಾಸ್ ಮಲ್ಲೇಶ್ವರಂ 8th ಕ್ರಾಸ್ ಬಸ್ ಸ್ಟಾಪ್ ಏನಿದೆ ಅಲ್ವಾ,
ಆ ಬಸ್ ಸ್ಟಾಪ್ ಹತ್ರನೇ ಇರೋದು ಅದು ಶಾಪು. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಇದೆ, ಬೇಕಂದರೆ ನಾನು ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಕಲೆಕ್ಷನ್ ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನ್ಬೋದು. ಕಲೆಕ್ಷನ್ ವೈಸ್ ಆಗಿರ್ಬೋದು, ಮೆಟೀರಿಯಲ್ ಎಲ್ಲನೂ ಚೆನ್ನಾಗಿದೆ. ನಾನು 3 ಜೊತೆ ತೊಗೊಂಡು ಬಂದಿದ್ದೀನಿ. ಒಂದು ಈ ಥರ ಲಂಗ ಬ್ಲೌಸು ಗೋಲ್ಡ್ ವಿತ್ ಆರೆಂಜ್. ಇದಕ್ಕೆ ಎಸ್ಪೆಷಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಇದಿದೆಯಲ್ಲ, ಈ ಥರ ಬರುತ್ತೆ. ಇದು ತುಂಬ ಇಷ್ಟ ಆಯಿತು ನನಗೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬ್ರೈಟ್ನೆಸ್ ಎಸ್, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಈ ಕಲರ್ ಸಖತ್ ಇಷ್ಟ ಆಯಿತು. ಅಮ್ಮಗೆ ಸಕ್ಕತ್ತಾಗಿ ಕಾಣುತ್ತೆ. ಇದು ಒಂದು ನನಗೆ ಒಂದೊಂದು ಡ್ರೆಸ್ ಎಷ್ಟು ಬಿತ್ತು ಅಂದರೆ, ಆ್ಯಕ್ಚುಲಿ ಡಿಸ್ಕೌಂಟ್ ಇತ್ತಲ್ವ, ಒಂದೊಂದು ಡ್ರೆಸ್ಸಿಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಓವರ್ ಆಲ್ 3 ಡ್ರೆಸ್ಸಿಂದ 3400 ಏನೋ ಆಯಿತು. ಇದು ಬಂದು ಫ್ರಾಕ್, ಇದು ಲೈಟ್ ಪಿಂಕ್ ಇದೆ ಆ್ಯಂಡ್ ಇದು ಬಂದು ಡಾರ್ಕ್ ಪಿಂಕ್ ಇದೆ. ಬಟ್ ನನಗೆ ಆ್ಯಕ್ಚುಲಿ ಅಮ್ಮಗೆ ನನಗನ್ಸೋದು ರೆಡ್ಡು, ಡಾರ್ಕ್ ಪಿಂಕು, ಡಾರ್ಕ್ ರೆಡ್ಡು ಇದೆಲ್ಲ ಅಷ್ಟು ಲುಕ್ ಕಾಣಲ್ಲ ಅವಳಿಗೆ. ಬಟ್ ಈ ಫ್ರಾಕಲ್ಲಿ ನನಗೆ ಕಲರ್ಸ್ ಆಪ್ಷನ್ ಇರಲಿಲ್ಲ. ಬಟ್ ನನಗೆ ಈ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಸ್ಲೀವ್ ಏನಿದೆ ಅಲ್ವಾ, ಆ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಆ್ಯಂಡ್ ಲಾಸ್ಟ್ ಒನ್ ಬಂದು ಇದು ಸ್ಕರ್ಟು, ಅದ್ರ ಜೊತೆಗೆ ಇದು ಟಾಪ್. ಇದು ಅಷ್ಟೇ ಕಲರು ಲಾಸ್ಟಲ್ಲಿ ಅವೆರಡು ಸೆಲೆಕ್ಟ್ ಮಾಡಿದ್ಮೇಲೆ ಲಾಸ್ಟಲ್ಲಿ ಇದೊಂದು ಕಣ್ಣಿಗೆ ಬಿತ್ತು, ಸಕ್ಕತ್ತಾಯಿತು ಕಾಂಬಿನೇಷನ್ ಅಂದ್ಬಿಟ್ಟು ತೊಗೊಂಡಿದ್ದು. ಇವು 3 ಅಮ್ಮಗೆ ತೊಗೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬರೋದು ದೇವರಿಗೆ ಸ್ಯಾರಿ ತೊಗೊಳಕ್ಕೆ ಹೋಗಿದೆ ಹಬ್ಬಕ್ಕೆ ಅಂತ. ಫಸ್ಟ್ ಸ್ಯಾರಿ ಬಂದು ಇದು ಪ್ಯಾರೆಟ್ ಗ್ರೀನು. ಇದು ಬಂದು ಮಡ್ಲಕ್ಕಿಗೆ ಅಂತ ತಂದಿರೋ ಸ್ಯಾರಿ, ನೋಡ್ತಿರ್ಬೋದು. ಇದು ನನಗೆ ನನ್ನ ಕವರಿಂಗು ತೆಗ್ದಕ್ಕೆ ಹೋಗಲ್ಲ, ದೇವ್ರಿಗೆ ಇಡೋದ್ರಿಂದ 850 ಅನಿಸುತ್ತೆ ನನಗೆ ಇದು ಬಂದಿದ್ದು. ಸೊ ಇದು ದೇವರಿಗೆ ಮಡ್ಲಕ್ಕಿಗೆ. ಆ್ಯಂಡ್ ನಾನು ದೇವರಿಗೆ ಉಡ್ಸೋದಕ್ಕೆ 2 ಆಪ್ಷನಲ್ಲಿ ತೊಗೊಂಡಿದ್ದೀನಿ. ಒಂದು ಟೈಮಲ್ಲಿ ತುಂಬ ಟ್ರೆಂಡ್ ಆಗಿತ್ತಲ್ಲ, ನೆಕ್ಲೆಸ್ ಡಿಸೈನು ರಸ್ಟ್ ಆರೆಂಜ್ ವಿತ್ ಬ್ರೌನು. ಎಸ್ಪೆಷಲಿ ನನಗೆ ಈ ಬಾರ್ಡರ್ ತುಂಬ ಇಷ್ಟ ಆಯಿತು. ಲೆಂತಿ ಬಾರ್ಡರ್ ಬರುತ್ತೆ, ಒಂದು ಕಡೆ ಶಾರ್ಟ್ ಬಾರ್ಡರ್ ಬರುತ್ತೆ. ಇದು ಒಂದು ತೊಗೊಂಡಿದ್ದೀನಿ. ಫಸ್ಟು ನಾನು ಈ ಆರೆಂಜ್ ತೊಗೊಂಡಿದ್ದೆ. ಆಯಿತಾ. ಇದು ಬಂದು ಕ್ರೇಪ್ ಬನಾರಸ್, ಕ್ರೇಪ್ ಬ್ರೊಕೇಡ್ ಸ್ಯಾರಿ ಏನು ಬರುತ್ತಲ್ವ ಅದು. ಸ್ಯಾರಿ ಫುಲ್ ಬರುತ್ತೆ. ಫಸ್ಟ್ ನಾನು ಇದು ತೊಗೊಂಡಿದ್ದು ಆರೆಂಜ್ ಕಲರು, ಓಕೆನಾ. ಬಟ್ ಆಮೇಲೆ ಈ ಸೀರೆ ನೋಡಿದ್ದು. ಈ ಸೀರೆ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂದರೆ, ದೇವರಿಗೆ ಬಾರ್ಡರ್ ಇರೋ ಸೀರೆ ಉಡಿಸಿದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ಅಂದ್ಬಿಟ್ಟು ಈ ಸೀರೆ ತೊಗೊಂಡೆ. ಸೊ ಫೈನಲಿ ಆ ಸೀರೆ ಇಷ್ಟ ಆಯಿತು, ತೊಗೊಂಡ್ಬಿಟ್ಟಿದ್ದೆ. ಬಟ್ ಈ ಸೀರೆ ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡೆ. ಸೊ ಇದನ್ನೇ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ರಸ್ಟ್ ಆರೆಂಜ್ ವಿತ್ ಬ್ರೌನ್. ಇದಿಷ್ಟು ಶಾಪಿಂಗ್ ಆಗಿರೋದು. ಆಮೇಲೆ ಸಣ್ಣ ಪುಟ್ಟ ಥಿಂಗ್ಸ್ ಎಲ್ಲ ತೊಗೊಂಡೆ, ಬಟ್ ಅದೆಲ್ಲ ಏನು ತೋರಿಸೋದೇನಿಲ್ಲ. ಇವಾಗ ಇಷ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ನಾನು ಚೇತನ್ ಅವರು, ಶ್ರೇಯಸ್ ಹೊರಗಡೆ ಹೋಗಿ ಏನೇನೆಲ್ಲ ಮಾಡ್ಕೊಂಬಂದ್ರು ಅದನ್ನು ವಿಡಿಯೋ ಇವಾಗ ಅಟ್ಯಾಚ್ ಮಾಡ್ತೀನಿ, ನೋಡಿ. ಗೊತ್ತಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆದಷ್ಟು ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕೋಕ್ಕೆ ಅಟ್ಲೀಸ್ಟ್ ವೀಕ್ಲಿ 3 ಟೈಮ್ಸ್ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ವಿಡಿಯೋಸ್ ಬರ್ಬೋದು, ಬಿಕಾಸ್ ನನಗೆ ಪಾಪು ಇಟ್ಕೊಂಡು ಎಡಿಟ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಒಬ್ಬಳೇ ಮನೇಲಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ನನಗೆ ಟೈಮ್ ಬೇಕಾಗುತ್ತೆ. ನೀವು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ.
ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೊತ್ತಲ್ಲ ನಿಮಗೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಇವೆಂಟ್ ಅಂಬೋದು ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಅದೇನಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಗೆಸ್ ಮಾಡ್ತಾರೆ ಏನಿರ್ಬೋದು ಅಂತ. ಈ ವಿಡಿಯೋ ಕಮೆಂಟಲ್ಲಿ ನೀವು ಗೆಸ್ ಮಾಡಿ ನೆಕ್ಸ್ಟ್ ಏನು ವಿಡಿಯೋ ಬರ್ಬೋದು ಅಂತ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಅಂತ ಹೇಳ್ತೀನಿ. ಓಕೆ. ಎಲ್ಲೋ ನಿಮ್ಮದು ಜ್ಯೂಸ ಕಾಣ್ತಿಲ್ಲ. ನಿಮ್ಮ ಜ್ಯೂಸ್ ಅಲ್ಲವಾ? ಕುಡಿ ಕುಡೀರಿ.